ಇವಾಗ ಇವತ್ತಿನ ದಿನಾನು ಏನು ಮಾಡ್ದಲ್ಲೇ ಸಕ್ಸಸ್ಫುಲ್ಲಾಗಿ ವ್ಲಾಗ್ ವೇಸ್ಟ್ ಮಾಡಿದ್ದೀನಿ. ಇವತ್ತು ಎಲ್ಲೂ ಹೋಗಲಿಲ್ಲ, ಮನೆಯಲ್ಲಿದ್ದಿದ್ರೆ ಸ್ವಲ್ಪ ಅಂಗಡಿ ಮನೆ ಅಲ್ಲೇ ಇಲ್ಲಿ ತಿರುಗಾಡ್ಕೊಂಡು ಆಗಿರೋದು. ಬಟ್ ಕಾಲೇಜ್ ಹತ್ರ ಫಂಕ್ಷನ್ ಇತ್ತಲ್ವ, ಸೊ ಮಾಡಲಿಲ್ಲ ಅನ್ನೋದಕ್ಕಿಂತ ಮುಂಚೆ ಅದ್ರದ್ದು ಹಿಂದೆದೆಲ್ಲ ಬ್ಯಾಕ್ ಸ್ಟೋರಿ ಗೊತ್ತಿರೋ ಹಳೆ ವೀಡಿಯೋಸ್ ನೋಡಿ. ಗೈಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಕಾಲೇಜ್ ಹತ್ರ ಹೊರಟಿದೆ, ತಿಂಡಿ ಮುಗಿಸ್ಕೊಂಡೆ. ಈಗ ತಿಂಡಿ ಮುಗಿಸ್ಕೊಂಡು ಜಸ್ಟ್ ಕಾಲೇಜ್ ಹತ್ರ ಹೋಗ್ಬೇಕು. ಗಾಡಿ ಎಲ್ಲ ಈಚೆ ಆಲ್ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಪೆಟ್ರೋಲ್ ತರಬೇಕು, ಅದಕ್ಕೆ ಇನ್ನೊಂದು ಗಾಡಿಗೆ ಕ್ಯಾನು ಅಲ್ಲೇ ಐತೆ ಅಂಗಡೀಲಿ. ಸೊ ಕ್ಯಾನ್ ಎತ್ಕೊಂಡು ಹಂಗೆ ಹೋಗ್ಬೇಕು. ಬಾಕ್ಸ್ ಗೀಕ್ಸ್ ಓಪನ್ ಆಗಿಬಿಡ್ತಾ ಇದ್ರದ್ದು, ಬಾಕ್ಸ್ ಗೀಕ್ಸ್ ಓಪನರ್ ಎಲ್ಲ ಚೆಲ್ಲೋಗುತ್ತೆ. ಕೀನೇ ತರಲಿಲ್ಲ, ಸುಮ್ಮನೆ ಈಚೆ ಬಂದಿದ್ದೀನಿ. ಇವಾಗ ಕೀ ಎತ್ಕೊಂಡು ಹೊರಡೋದೆ ಗೈಸ್ ಕಾಲೇಜ್ಗೆ. ಮತ್ತು ಪ್ರೋಗ್ರಾಮ್ ಇದೆ, ಸೊ ನೋಡೋಣ ಜಾಸ್ತಿ ಎಷ್ಟೊತ್ತವರೆಗೂ ಇರ್ತೀನಿ ಅಂತ. ಬೆಳಿಗ್ಗೆ ವ್ಲಾಗ್ ಮಾಡಿಲ್ಲ, ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಗಾಡಿ ತಂದು ಈಚೆನೇ ಹಾಕಿದ್ದೀನಿ, ಯಾಕಂದರೆ ಟೈಮ್ ಇವಾಗ ಕರೆಕ್ಟಾಗಿ 6:33. ಹಾಲು ತೊಗೊಂಬರ್ಬೇಕು ಹೋಗ್ಬಿಟ್ಟು. ಈಗ ಕ್ಯಾನೆಲ್ಲ ಎಲ್ಲ ಎತ್ತಿಟ್ಟಿದ್ದೀನಿ. ನಮ್ಮಮ್ಮನ ಹೂವು ಎಲ್ಲ ಕಟ್ಟಿ ಆಯಿತು, ಹೂವನೇ ಕಟ್ಟಾಗೋಗೈತಿ ಇವತ್ತು. ಕಾಸು ಕೊಡಿ ಹೋಗಲಿ, ಹಾಲು ತೊಗೊಂಬತ್ತೀನಿ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಕ್ರಿಕೆಟ್ ಹಾಲೇ ಆಡೇ ತುಂಬ ದಿನ ಆಗೋಯ್ತು, ಹೋಗೂ ಇಲ್ಲ ಆಡೋದಿಲ್ಲ. ಚಪ್ಪಲಲ್ಲಿ ನಂದು ಇಲ್ಲೈತೆ. ಇನ್ನೇನು 7 ಆಗೋಗುತ್ತೆ, ಅರ್ಧ ಗಂಟೆ ಹೋದರೆ. ನಾನು ಬಂದಿದ್ದೆ, ಈಗ ಹೋಗ್ಬಿಟ್ಟು ಸಾಲು ತೊಗೊಂಬಂದಿದ್ದಾಯಿತು. ಗಾಡಿ ಒಳಗಡೆ ಆಗ್ಬಿಡ್ತೀನಿ ಫಸ್ಟು. ಇದು ಬ್ಯಾಗ್ ಯಾರು ಫಸ್ಟ್ ಊಟದ ಬ್ಯಾಗ್ ನಾವು ತೊಗೊಂಡೋಗಿ ಇವಾಗ ಸ್ಕೂಲ್ಗೆ ಹೋಗ್ಬೇಕು. ಇವಾಗ ಯಾರ್ದಿಲ್ಲ, ಸುಮ್ಮನೆ ಹಂಗೆ ಆಗೈತೆ. ಗಾಡಿ ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ಟೀ ಕಾಫಿ ಕುಡ್ತೀನಿ. ರೈಸ್ ಇವಾಗ ರಿಟರ್ನ್ ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ, ಅಂಗಡಿ ಕ್ಲೋಸ್ ಮಾಡ್ಕೊಂಬರೋರ್ಗು. ಕಾಲೇಜಲ್ಲಿ ಫಂಕ್ಷನ್ ಇತ್ತು, ಸೊ ಅದಕ್ಕೆ ಏನು ವೀಡಿಯೋ ಮಾಡಲಿಲ್ಲ. 1-2 ಕ್ಲಿಪ್ ಮಾತ್ರ ಐತೆ ಅಷ್ಟೇ. ಡ್ಯಾನ್ಸ್ ಮಾಡಿಲ್ಲ, ಆರ್ಟು ಫುಲ್ಲೆಲ್ಲ ಮಾಡಿಲ್ಲ ಇವತ್ತು, ಪ್ರತಿ ಸತಿ ಮಾಡಿಲ್ಲ. 1-2 ಕ್ಲಿಪ್ ಐತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಬರ್ತೀನಿ ಆಮೇಲಿಂದ. ರೈಸ್ ಅಂಗಡಿ ಹತ್ರ ಇದ್ದೆ, ಅಂಗಡಿ ಕ್ಲೋಸ್ ಮಾಡಿಲ್ಲ ಇನ್ನೂ. ಹಾಲೆ 8 ಆಗಿದೆ, ಸೊ ಯಾರೂ ಬಂದಿಲ್ಲ ಬಾಯ್ಸ್. ಸೊ ಇವಾಗ ಕ್ಲೋಸ್ ಮಾಡೋಣ, ಎತ್ತಿಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಎಲ್ಲ ಎತ್ತಿಟ್ಟಾದ್ಮೇಲೆ ಕ್ಲೋಸ್ ಮಾಡ್ಕೊಂಡಿರ್ತೀನಿ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಟ್ಕೊಂಡು ಮನೆ ಹತ್ರ. ಇಲ್ಲೊಂದು ಲೈಟ್ ಇಲ್ಲ, ಇಲ್ಲೊಂದು ಲೈಟ್ ಇತ್ತು, ಬಟ್ ಇವಾಗ ಇಲ್ಲಿ ಲೈಟ್ ಇಲ್ಲ. ಅರ್ಧ ಕುಕ್ಕರ್ ಬೇರೆ ಕೂಗ್ತೈತೆ. ನಮ್ಮ ಅಪ್ಪ ಇನ್ನೂ ಬಂದಿಲ್ಲ, ನಾನು ಬಂದ್ರೂ ಬಂದೆ ಮನೆಗೆ. ಫೋನಲ್ಲಿ ಚಾರ್ಜ್ ಇಲ್ಲ, ಬೆಳಿಗ್ಗೆ ಹಾಕಿದ್ದೆ ಚಾರ್ಜು. ಸೊ ಇವಾಗ ಬಂದು ನಾವು ಹೋಗ್ಬಿಟ್ಟು ಫಸ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಬೆಳಿಗ್ಗೆ ಹಾಕೊಂಡು ಹೋಗಿದ್ದು ಶರ್ಟ್ ಹಂಗೆ ಐತೆ. ಟೀ ಶರ್ಟ್ ಹಾಕೋಬೇಕು, ಎಲ್ಲೇ ಐತೆ ಟೀ ಶರ್ಟ್. ಫಸ್ಟ್ ಏಪ್ರನ್ ತೊಗೋಬೇಕು, ಏಪ್ರನ್ ಮಾಡ್ತೇವೆ ಬೆಳಿಗ್ಗೆ ಹಾಕೊಳ್ಳೋಣ. ಏಪ್ರಾನ್ ಇಲ್ಲ ಅಂದರೆ ನಾಳೆ ಲ್ಯಾಬ್ ಬೇರೆ ಐತೆ ಬೆಳಿಗ್ಗೆನೇ. ಬೆಳಿಗ್ಗೆನೇ ಬೈಸ್ಕೋಬೇಕಾಯ್ತದೆ. ಆಮೇಲೆ ಏನು ಕಣ್ಣೇ ಕಾಣಿಸ್ತಾ ಇಲ್ಲ ನನಗೆ. ಇವಾಗ ಕಾಣಿಸುತ್ತೆ. ಬೆಳಿಗ್ಗೆ ಬಿಟ್ಟೋಗಿದ್ದು ಹಂಗೆ ಇದೆ ಇವಾಗ. ಇವತ್ತು ನಮ್ಮ ಅಪ್ಪನೂ ಬಂದೇ ಬಿಟ್ಟು ನಾನು ಹಾಕೊಂಬಂದ್ಮೇಲೆ ಗೊತ್ತವ್ರೆ. ಕಾಲೇಜಿಂದ ಸ್ವಲ್ಪ ವೀಡಿಯೋಸ್ ಮಾಡಿಬಿಟ್ಟು ಮಲ್ಕೊಂಡಿದ್ದೆ. ಬಟ್ ಇವತ್ತೇನು ಪ್ಲ್ಯಾನಿಂಗೇ ಓಡಲಿಲ್ಲ. ಕಾಲೇಜಲ್ಲೂ ವೀಡಿಯೋ ಮಾಡಲಿಲ್ಲ, ಬಂದು ಸಂಜೆನೂ ಜಾಸ್ತಿ ಮಾಡಲಿಲ್ಲ. ಯಾಕಂದರೆ ಮೈಕೈಯೆಲ್ಲ ನೋವ್ತಿತ್ತು. ಬೆಳಿಗ್ಗೆನೇ ಸ್ವಲ್ಪ ಜ್ವರ ಬಂದಂಗೆ ಅನಿಸಿತ್ತು, ಅದಕ್ಕೋಸ್ಕರನೇ ಏನೂ ಮಾಡಿರಲಿಲ್ಲ ಅವತ್ತು ಬೆಳಿಗ್ಗೆಯಿಂದ. ಗಂಟ್ಲೆಲ್ಲ ಕಿರ್ಚಿ ಹೋಗ್ಬಿಟ್ಟೈತೆ. ಬೆಳಿಗ್ಗೆನೇ ಜ್ವರ ಬಂದಂಗೆ ಅನಿಸಿತ್ತಲ್ಲ, ಇವಾಗ ಟ್ಯಾಬ್ಲೆಟ್ ತೊಗೊಂಡಿದ್ದೆ, ಮಲ್ಕೊಂಡಿದ್ದೆ ಆರಾಮ್ಸೆ ಅಲ್ಲೇ. ಇನ್ನೂ ವೀಡಿಯೋನೂ ಮಾಡಿಲ್ಲ, ಅದರಲ್ಲಿ ವೀಡಿಯೋ ಅರ್ಧ ಕ್ಲಿಪ್ಸೇ ಇಲ್ಲ. ಎಷ್ಟು ನಿಮಿಷ ಮಾಡೋಣ ಅನ್ನೋದು. ಈಗ ಇನ್ನೂ ಎಲ್ಲ ಮಲಗೋರೆ, ನಾನು ಈಗ ಎದ್ದಿದ್ದೀನಿ. ಇವಾಗ ಮಧ್ಯರಾತ್ರಿಲೇ ಜಾಸ್ತಿ ನಾನು ಎದ್ಬಿಟ್ಟು ವೀಡಿಯೋಸ್ ಮಾಡೋದು. ಎಷ್ಟೊಂದು ಎಡಿಟ್ ಎಲ್ಲ ಮಧ್ಯರಾತ್ರಿಲಿ. ಮುಂಚೆಲ್ಲ ನೈಟ್ ಮಾಡ್ತಿದ್ದೆ, ಇವಾಗ ಹಂಗಿಲ್ಲ. ಮಲ್ಕೊಂಬಿಟ್ಟಿರ್ತೀನಿ ಸುಮ್ಮನೆ, ಆಮೇಲೆ ಯಾವಾಗಾರ ಎದ್ಬಿಟ್ಟು ಮಾಡೋಣ ಅಂತ. ಇವಾಗ ಇವತ್ತಿನ ದಿನಾನು ಏನು ಮಾಡ್ದಲ್ಲೇ ಸಕ್ಸಸ್ಫುಲ್ಲಾಗಿ ವ್ಲಾಗ್ ವೇಸ್ಟ್ ಮಾಡಿದ್ದೀನಿ. ಇವತ್ತು ಎಲ್ಲೂ ಹೋಗಲಿಲ್ಲ, ಮನೆಯಲ್ಲಿದ್ದಿದ್ರೆ ಸ್ವಲ್ಪ ಅಂಗಡಿ ಮನೆ ಅಲ್ಲೇ ಇಲ್ಲಿ ತಿರುಗಾಡ್ಕೊಂಡು ಆಗಿರೋದು. ಬಟ್ ಕಾಲೇಜ್ ಹತ್ರ ಫಂಕ್ಷನ್ ಇತ್ತಲ್ವ, ಸೊ ಮಾಡಲಿಲ್ಲ ಅನ್ನೋದಕ್ಕಿಂತ ಮುಂಚೆ ಅದ್ರದ್ದು ಹಿಂದೆದೆಲ್ಲ ಬ್ಯಾಕ್ ಸ್ಟೋರಿ ಗೊತ್ತಿರೋ ಹಳೆ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಅದೇನು ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ನಿನ್ನೆ ಒಂದು ನಮ್ಮ ಓರಿಯೋ ಸ್ಟೋರಿ ಹಾಕಿದ್ದೆ, ತುಂಬ ಜನ ಅದನ್ನ ಕಾಮಿಡಿಯಾಗಿ ತಗೊಂಬಿಟ್ಟವ್ರೆ. ಬಟ್ ಅದು ಅವ್ರವ್ರಿಗೇ ಒಂದ್ಸಲಿ ಅವ್ರು ಸಾಕಿದಾಗ ರಿಯಲ್ಲಾಗಿ ಫ್ಯಾಕ್ಟ್ ಅವ್ರಿಗೆ ಅರ್ಥ ಆದಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಅವ್ರಿಗೆ ರಿಯಲ್ಲಾಗಿ ಅರ್ಥ ಆಗಬೇಕದು. ಅಲ್ಲಿವರೆಗೂ ಅವ್ರಿಗೂ ಕಾಮಿಡಿ ಅನಿಸುತ್ತೆ, ಬಟ್ ಪರವಾಗಿಲ್ಲ ಅನಿಸ್ಲಿ.
ಅವ್ರದ್ದು ಏನಾದರೂ ಒಂದು ಆ ಥರ ತುಂಬ ಅಟ್ಯಾಚ್ಮೆಂಟ್ ಇದ್ಬಿಟ್ಟಂಗೆ ಆದಾಗ ಗೊತ್ತಾಗುತ್ತೆ. ಅಪ್ಡೇಟ್ ಏನಂದರೆ, ನಾನು ವೀಡಿಯೋಸ್ ಹಾಕ್ಬಿಟ್ಬಿಟ್ಟಿನಲ್ಲ, ಅದನ್ನು ಈವ್ನಿಂಗ್ ನೋಡಬೇಕಾದ್ರೆ ಒಂದು ಕಮೆಂಟ್ ಬಂದಿತ್ತು. ಅವನು ಎಲ್ಲೋ ಅದೇ ಥರ ಅಂತ ಗೊತ್ತಿಲ್ಲ, ಬಟ್ ಅವನು ಸಿಕ್ಕೋನೆ ಅಂತ ಇಲ್ಲೇ ನಮ್ಮ ಕಡೆ ಏರಿಯಾದಲ್ಲಿ ಅವನಂತೆ, ಬಟ್ ಅವನೇನೇ ಇಲ್ವಾ ಅಂತ ಗೊತ್ತಿಲ್ಲ. ನಾಳೆ ಒಂದು ಸತಿ ಹೋಗ್ಬಿಟ್ಟು ಗೊತ್ತಾಗುತ್ತೆ ಅವನೇನೇ ಇಲ್ವಾ ಅಂತ. ಬಟ್ ಅಷ್ಟು ಇನ್ಫಾರ್ಮೇಷನ್ ಸಿಗ್ತಲ್ಲ ನಾನು ವೀಡಿಯೋ ಮಾಡೋದಕ್ಕೆ, ನನಗೆ ಅದೇ ಖುಷಿ. ನಾನು ವೀಡಿಯೋ ಮಾಡಿದ್ಕಾದ್ರೂ ಹೆಂಗೋ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಇಲ್ಲೇ ಅವನೇ ಅನ್ನೋದಾದರೂ ಗೊತ್ತಾಯ್ತಲ್ಲ. ಸೊ ನಾಳೆ ಅವ್ರ ವೀಡಿಯೋ ಕಮೆಂಟ್ ಮಾಡಿರೋರು ಹತ್ರ ನಮ್ಮಮ್ಮನ ಹತ್ರ ನಂಬರ್ ಆಯಿತು, ಅವ್ರು ಫೋನ್ ಮಾಡಿಬಿಟ್ಟು ಕೇಳ್ತಾರೆ. ಅವಾಗ ಗೊತ್ತಾಯ್ತದೆ ಅವ್ನು ನಮ್ಮ ಓರಿಯೋನ ಯಾರು ಅಂತ. ಸೇಮ್ ಇರ್ತದೆ, ಡಿಫ್ರೆಂಟ್ ಏನಿರಲ್ಲ. ಬಟ್ ಅವ್ನು ಗೊತ್ತಾಗೋಯ್ತದೆ ನಮಗೆ ಟಕ್ ಅಂತ. ಅವನು ಇಷ್ಟು ವರ್ಷ ಎಲ್ಲ ಇದ್ನಲ್ಲ ನಮ್ಮ ಜೊತೆ, ಕಂಡು ಹಿಡಿದ್ಬಿಡ್ತೀವಿ ನಾವು ಆರಾಮ್ಸೆ. ಸಿಕ್ಕಿದ್ರೆ ಒಳ್ಳೇದೇ, ಮಿಸ್ಸಾಗಿ ಅವನ್ನ ಸಿಗಾಕೊಳ್ಳಿ ಮನೇಲೇ ಕೂಡಾಕದೆ ಇನ್ಮೇಲೆ ಅವನ್ನ. ಮಧ್ಯರಾತ್ರಿ ಎದ್ಬಿಟ್ಟಿದ್ದೀನಿ. ಹಿಂಗೆ ಮಲಗೋಣ ಅಂದರೆ ನಿದ್ದೆ ಬರ್ತಾಯಿಲ್ಲ. ಎಡಿಟ್ ಮಾಡೋಕ್ಕೆ ನೆಟ್ಟೆಲ್ಲ ಆಫ್ ಮಾಡಿಬಿಟ್ಟು ಅವ್ರಿಗೆ ಏನು ಮಾಡೋಣ. ಫೋನಲ್ಲೂ ನೆಟ್ಟಿಲ್ಲ, ಅದಿನ್ನೂ ಟೈಮ್ ತೊಗೊತದೆ. ಫೋನಲ್ಲೂ ಈಗ ರೀಚಾರ್ಜ್ ಮಾಡಿಬಿಟ್ಟು ಮಾಡಬೇಕಷ್ಟೇ. ಮಧ್ಯ ಆವಾಗಲೇ ಮಾಡಿಬಿಟ್ಟು ಮಲಗಿದ್ರೆ ಆಗೋದು, ಆರಾಮ್ಸೆ ಮಲ್ಕೊಂಬಿಡ್ಬೋದಿತ್ತು ಇಷ್ಟೊತ್ತಿಗೆ. ನಾನು ಬಿಡು ಮಾಡೋಣ ಅಂತ ಹಾಗೆ ಮಲ್ಕೊಂಡೇ ಬಿಟ್ಟಿದ್ದೆ. ಬಟ್ ಈಗ ನೆನಪಾಯ್ತು ನನಗೆ, ಏನು ವೀಡಿಯೋ ಇವತ್ತು ಮಾಡ್ದವಾಗಿಲ್ಲ ಅಂತ ಗೊತ್ತಾಯಿತು. ಅದೇನೋ ದೊಡ್ಡದಾಗಿ ತಾಂಬಿಟ್ಟೆ. ಒಂದೊಂದು ದಿನ ಹಿಂಸೆ ಅನಿಸ್ತದೆ ವೀಡಿಯೋ ಮಾಡಿಲ್ದಿದ್ದಾಗ. ಅಯ್ಯೋ ಯಾರಿದ್ನೆಲ್ಲರೂ ಓದ್ನೆ ಅಂತ. ಬಟ್ ಆಮೇಲೆ ಮಾಡಿಲ್ದಿದ್ದಾಗ ಹಿಂಗೆ ಮಾಡಿದ್ದೆ, ಆಮೇಲೆ ಅನಿಸ್ತದೆ ಮಲ್ಕೊಂಬಿಟ್ಟಿದ್ದೆ, ಬಿಡು ಹೋದ್ರೋಯ್ತದೆ ಅಂತ. ಮತ್ತೆ ಎದ್ದೆ ಆದ್ರೂ ಯಾವ ಥರ ಮುಂದಕ್ಕೊಂದಿನ ನೋಡ್ಕೊಳ್ಳೋಣ ಅಂತ. ಈಗ ಹೋಗ್ಬಿಟ್ಟು ಒಳಗಡೆ ನೆಟ್ ಆನ್ ಮಾಡಿಬಿಟ್ಟು ಅಪ್ಲೋಡ್ಗಾದರೂ ಹಾಕ್ತೀನಿ ವೀಡಿಯೋಸ್ನ. ವೀಡಿಯೋ ಅಪ್ಲೋಡ್ ಆಗೋಕ್ಕೆ ಮುಂಚೆ ಎಡಿಟ್ ಎಲ್ಲ ಮಾಡಬೇಕಿನ್ನು, ಬೇಜಾನ್ ಕೆಲಸ ಐತೆ. ಇವಾಗೆಲ್ಲ ಆನ್ ಮಾಡಿ ಬಂದಿದ್ದಾಯಿತು. ಸೊ ವೀಡಿಯೋ ಕೂಡ ಎಡಿಟ್ ಆಗಿತ್ತು. ಲಾಸ್ಟ್ ಕ್ಲಿಪ್ ಇದು ಹಾಕ್ಬಿಟ್ರೆ ನನ್ನ ಕೆಲಸ ಮುಗೀತು. ಸೊ ಇವಾಗ ಫ್ಯಾನ್ ಕೂಡ ಎಲ್ಲ ಆಫ್ ಮಾಡಿದ್ದೆ. ಮಾತ್ರೆ ತೊಗೊಂಡು ಮಲ್ಕೊಂಬಿಟ್ಟಿದ್ನೆಲ್ಲ ನೆಗಡಿ ಆಗ್ಬಿಡುತ್ತೆ ಮತ್ತೆ ಅಂತ. ಸೊ ಗೈಸ್, ಇದನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ಟೈಮ್ ಆಗೋಗೈತೆ. ವೀಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬೋರಿಂಗ್ ಅನಿಸಿರುತ್ತೆ ಗೊತ್ತು, ನಾನು ಬೋರಿಂಗ್ ಆಗಿ ಮಾಡ್ತಾ ಇರೋದು, ಬಟ್ ಇರಲಿ. ಬಾಯ್.